ಇವತ್ತು ನಮ್ಮ ಅಕ್ಕ ಫುಲ್ ಅಳ್ತಾ ಇದ್ಲು. ಯಾಕಪ್ಪ ನಮ್ಮ ಅಕ್ಕ ಅಳ್ತಾವಳೆ ಅಂತಂದ್ರೆ ನಾನು ಮೈಸೂರು ಹೋಯ್ತಿದ್ದೀನಿ ಅಂತ ಅವಳು ಕರ್ಕೊಂಡು ಹೋಗಿಲ್ಲ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾ ಇದ್ಲು. ಸರಿ ಅಂತ ಹೇಳಿ ನಾನು ಕೊಳ್ಳೇಗಾಲ ಕಡೆ ಹೊರಟೆ. ಏನಪ್ಪ ಇವನು ಮೈಸೂರಿಗೆ ಹೋಯ್ತೀನಿ ಅಂದ್ಬಿಟ್ಟು ಕೊಳ್ಳೇಗಾಲಕ್ಕೆ ಹೋಯ್ತಾನೆ ಅಂತ ಯೋಚನೆ ಮಾಡ್ಬಿಡಿ. ನನ್ನ ಗಾಡಿ ಒಂದು ಸ್ವಲ್ಪ ರಿಪೇರಿಲಿದೆ, ನಮ್ಮ ಅಣ್ಣನ ಗಾಡಿ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಣ್ಣನ ಹತ್ರ ಹೋಗಿ ನಮ್ಮ ಅಣ್ಣನ ಗಾಡಿ ಇಸ್ಕೊಂಡು ನಾನು ಸೀದಾ ಹೊರಟಿದ್ದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಸೀದಾ ನಮ್ಮ ಕಡೆ ಮೈಸೂರು ಕಡೆ ಅಂತ ಅಂದ್ಬಿಟ್ಟು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವು. ಅಲ್ಲಿಂದ ನರಸೀಪುರಕ್ಕೆ ಹೋಗೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲೇ ಎಗ್ ರೈಸ್ ಮಾಡ್ತಿರಲ್ಲ, ಅಲ್ಲಿಗೆ ಹೋಗಿ ಎಗ್ ರೈಸ್ ತಿನ್ನೋಣ ಅಂತ ಹೋದ್ರೆ ಅಲ್ಲಿ ಯಾವ ಅಂಗಡಿನೂ ತೆಗ್ದೇ ಇಲ್ಲ. ಸರಿ ಅಂತ ಹೇಳಿ ನಾವ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಬಿಸ್ಕೆಟ್ ತಗೊಂಡು ತಿನ್ಕೊಂಡು ಸೀದಾ ಮೈಸೂರು ಕಡೆ ಹೊರಟು. ಮೈಸೂರು ಹತ್ರನೇ ಅಲ್ಲಿ ಬೋಟಿಂಗ್ ನಡೀತಾ ಇತ್ತು. ಬೋಟಿಂಗ್ ಎಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಸಿಗ್ನಲ್ ಅಲ್ಲಿ ಒಬ್ಬಣ್ಣ ಆಟೋ ಹಿಂದಗಡೆ ಒಂದು ಸೂಪರ್ ಲೈನ್ ಹಾಕ್ಸಿದ. ಅದನ್ನ ಏನಂತ ನೀವೇ ನೋಡಿ. ನಮ್ಮ ಮೈಸೂರು ಒಳಗಡೆ ಎಂಟ್ರಿ ಆಗ್ಬಿಟ್ಟು ನಾವು ಸೀದಾ ಪ್ಯಾಲೇಸ್ ಹತ್ರ ಹೋಗಿ ಪ್ಯಾಲೇಸ್ ಅಲ್ಲಿ ಅಯ್ಯೋ ಶಿವ ಗಾಡಿ ಅಂತೂ ನಿಲ್ಸಕ್ಕಂತೂ ತುಂಬಾ ರಶ್, ಎಲ್ಲೂ ಜಾಗ ಸಿಗದೆ ಫೈನಲಿ ಒಂದು ಜಾಗಕ್ಕೆ ತಗೊಂಡೋಗಿ ನಿಲ್ಸೋದು. ಫೈನಲಿ ಗಾಯ್ಸ್ ನಾವು ರೀತಿ ಮೈಸೂರು ಹಂಗ ಹಿಂಗ ಮಾಡ್ದು ಈ ಗಾಡಿ ನಿಲ್ಸಕ್ಕಂತೂ 1.5 ಕಿಲೋಮೀಟ್ರ್ ಅದನ್ನೇ ಜಾಗ ಹುಡಿಕ ಬಂದು ಎಲ್ಲೋ ಆ ಜಾಗದಲ್ಲಿ ಹಾಕಿದ್ದೀವಿ. ಬಟ್ ಇವಾಗ ಹೊರಡ್ತಾ ಇದ್ದೀವಿ, ಬನ್ನಿ ನೋಡೋಣ ಅಲ್ಲಿ ಏನೇನು ನೋಡ್ತೀವಿ ಅಂತಂದೆಲ್ಲ ನಿಮಗೂ ತೋರಿಸ್ತೀನಿ. ನೋಡ್ಬೇಕಾದ್ರೆ ಅಲ್ಲೇ ದಾರಿಲಿ ಎಷ್ಟೊಂದ್ ಜನ ಗುಂಪು ಕಟ್ಕೊಂಡು ನೋಡ್ತಾ ಇದ್ರು. ಏನಿರ್ಬೋದು ಅಂತ ಹೋಗಿ ನೋಡಿದಾಗ ಅಲ್ಲಿ ಪುಟ್ಟ ಹುಡುಗಿ ದಾರದ ಮೇಲೆ ಸರ್ಕಸ್ ಮಾಡ್ತಾ ಇತ್ತು. ಅದನ್ನೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ನಾವು ಅಲ್ಲಿಂದ ಹಂಗೋ ಹಿಂಗೋ ಮಾಡಿ ಅರಮನೆ ಒಳಗೆ ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು ಅರಮನೆಗೆ ಎಂಟ್ರಿ ಆಗೋ ಜಾಗದಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ನೋಡಿದ್ರೆ ಎಷ್ಟೆಷ್ಟು ಸಾವಿರ ಕೊಟ್ಬಿಟ್ಟು ಟಿಕೆಟ್ ತಗೊಂಡವ್ರಿಗೆ ಬಿಟ್ಟಿಲ್ಲ. ಇನ್ನು ನಾವ್ ಏನೇನು ತಗೊಂಡಿಲ್ಲ, ಹೋಗಿ ನಿಂತ್ಕೊಂಡ್ರೆ ನಮ್ಮನ್ ಬಿಡ್ತಾರಾ? ಸರಿ ಅಂತ ಹೇಳಿ ಅಲ್ಲಿನ ಸ್ವಲ್ಪ ಕಾದು ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಈಚೆ ಕಡೆನೆ ಕಾಯ್ಕೊಂಡು ನಿಂತಿದ್ವು. ತಿರ್ಬೇಕಾದ್ರೆ ಭಯಂಕರವಾಗಿ ಹೊಟ್ಟೆ ಹಸಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುತ್ತಮುತ್ತ ಹುಡುಕಿ ಫೈನಲಿ ಒಂದು ಹೋಟ್ಲು ಹೋಗಿ ಎಗ್ ರೈಸ್ ಇಸ್ಕೊಂಡು ತಿಂದ್ವು. ಅಲ್ಲಿಂದ ಅಂಬಾರಿ ನೋಡೋಣ ಅಂತ ಹೋಗಿ ಒಂದು ಜಾಗದಲ್ಲಿ ನಿಂತ್ಕೊಂಡ್ರೆ ಅಲ್ಲಂತೂ ಶಿವ ಕಾಲು ಇಡಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ CBS ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲೂ ಹಂಗೆ ಹಿಂಗೋ ಮಾಡಿ ಜಾಗ ಮಾಡಿ ಕಾದು ಸಾಕಾಗಿ ಫೈನಲಿ ಅಂಬಾರಿ ಬಂದು. ಅಂಬರಿನೆಲ್ಲ ನೋಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ನೋಡಿದ್ರೆ 5 ಗಂಟೆ, ಲೈಟಿಂಗ್ಸ್ ನೋಡಿದ್ರೆ 7 ಗಂಟೆ ಆಗ್ತಾರೆ ಅಂತ ಗೊತ್ತಾಯ್ತು. ಆಮೇಲೆ ಇನ್ನೇನ್ ಮಾಡೋದು ಅಂತ ಹೇಳಿ ಸುತ್ತಮುತ್ತ ಹಂಗೆ ಮೈಸೂರಲ್ಲಿ ಹೋಗಿ ಸುತ್ತಾಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ನೋಡಿದ್ರೆ 6:45 ಆಗಿತ್ತು. ಸರಿ ಅಂತ ಹೇಳಿ ಅಲ್ಲೇ ಕಾಯ್ಕೊಂಡು ಲೈಟಿಂಗ್ಸ್ ಹಾಕೋ ಗಂಟ ಇದ್ದು ಆಮೇಲೆ ಲೈಟಿಂಗ್ಸ್ ಎಲ್ಲ ಆನ್ ಆಯ್ತು. ಅಲ್ಲಿ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೆ. ಚಿಕ್ 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 ಚಾ ಚಾ ಚಾ. ನಾವು ಊರ್ ಕಡೆ ಹೋಗೋಣ ಅಂತ ನನ್ನ ಫ್ರೆಂಡ್ಗೆ ಫೋನ್ ಮಾಡಿದ್ರೆ ಅಲ್ಲಂತೂ ಶಿವ ಸಿಗ್ನಲ್ ಅಂತೂ ಕಟ್ಟೆ ಮಾಡ್ಬಿಟ್ಟವ್ರೆ. ಫೋನ್ ಮಾಡಿದ್ರೆ ಯಾರು ಕೂಡ ಹೋಯ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಕುವೆಂಪು ನಗರಕ್ಕೆ ಬಂದು ಕುವೆಂಪು ನಗರದಲ್ಲಿ ಕಾಲ್ ಮಾಡಿದೆ. ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ಅವನಿಗೆ ನಾನು ಅಲ್ಲಿಂದ ನಮ್ಮೂರ್ ಕಡೆ ಹೊರಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಕೊನೆಗೆ ನಾನೊಂದು ಸ್ವಲ್ಪ ವಿಡಿಯೋನ ನೆನ್ನೆನೆ ಅಪ್ಲೋಡ್ ಮಾಡಬೇಕಿತ್ತು. ಸೊ ನೆನ್ನೆ ಅಲ್ಲಿ ನೆಟ್ವರ್ಕ್ ಇಲ್ಲದೆ ಕಾರಣದಿಂದ ಇವತ್ತು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ.